ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಷ್ಟೋ ದಿನ ಬಾದ ಮತ್ತು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಯಾಕಂದ್ರೆ 3 ಮಕ್ಕಳದಾಗ ನಂಗೆ ಆಗಲ್ಲ ಹೋಗ್ಯದ ಫ್ರೆಂಡ್ಸ್. ಹಾಗಾಗಿ ವಿಡಿಯೋ ಇದ್ರೂ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ ಹೋಗ್ಯದ್ರಿ. ನಾ ಏನು ಹಂಗೆ ಹಿಂಗೆ ಚಂದ ಎಡಿಟ್ ಮಾಡಲ್ಲ. ಇದ್ರೊಳಗೆ ಯಾವ್ಯಾವ್ದು ಕರೆಕ್ಟ್ ಅನ್ಸಲ್ಲೋಯ್ತು ಆ ಥರ ಎಡಿಟ್ ಮಾಡಿ ಹಾಕ್ತೀನಿ. ಆದರೆ ಅದೂ ಆಗಲ್ಲ ಹೋಗ್ಯದ್ರಿ. 3 ಮಕ್ಕಳು ಹಂಗೆ ಮನೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಲಕ್ಷ್ಮೀ ಮೆಡಿಸಲಿಂದ ಸ್ವಲ್ಪ ಶಾಪಿಂಗ್ ಅದು ಇದ್ರಿ. ದಿನ ಒಂದಿಲ್ಲ ಒಂದು ಕಡೆ ಓಡಾಡೋದೇ ಆಗ್ಲತ್ತದ. ನಿಂದೆ ಮನೆಗೆ ಇರ್ಲತ್ತೀನಿ. ಇವತ್ತು ನೋಡ್ರಿ, ನಿನ್ನ ಐಶ್ವರ್ ಪಪ್ಪ ಕಲ್ಲಂಗಡಿ ತಂದಾರ, ತರ್ಬೂಸ್ ತಂದಾರ್ರಿ ರೆಡ್ ಕಲರ್ದು. ಅದ್ರದ್ದು ಮನೆಗೆ ಐಸ್ ಕ್ರೀಮ್ ಮಾಡಿ ನೋಡಮಿ ಅಂತ ಅಂದ್ಕೊಂಡಿನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿನಿ ರೀ. ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಏನು ಅಂಥೇಳಿ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಈಗ ನಾನು ದೊಡ್ಡ ಮಿಕ್ಸಿ ಡಬ್ಬಿ ತೊಗೊಂಡೀನಿ ರೀ. ಹಾಗೆ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಚೈ ಕಪ್ ತೊಗೊಂಡೀನಿ ರೀ. ಚೈ ಕಪ್ಪು ನಿಮ್ಮಲ್ಲಿ ಇದ್ರಕ್ಕೆ ನೋಡಿರಿ, ಇಲ್ಲಿ ಸಣ್ಣ ಅವನಿ, ಸ್ವಲ್ಪ ಸಣ್ಣ ಅವನಿ, ಹಾಗೆ ಕೈ ಹಿಡ್ಲಿಕ್ಕದ ರೀ. ಇದಕ್ಕಿಂತ ಹೆಚ್ಚಾಗಿ ಐಸ್ ಕ್ರೀಮ್ ಮಾಡ್ಲಾಗ ಈ ಥರ ಕಪ್ ಇದ್ರು ಚೆಂದ ಬರ್ತಾವ್ರಿ ಐಸ್ ಕ್ರೀಮು. ನೀವು ನೋಡ್ತಿರ್ಬೋದು, ಶೇಪ್ನು ಚಂದ ರೀ. ಹೊರಗೆ ತಂದಿರೋ ಥರನೇ ಇರ್ತಾವೆ. ಅದ್ರ ನಮ್ಮಲ್ಲಿ ಇದು ಒಂದೇ ಕಪ್ ಅದನ್ನೇ, ಅದಕ್ಕೆ ಈ ಥರ ಕಪ್ ತೊಗೊಂಡಿನಿ. ಮನೆಗೆ ಯಾವ ಇರ್ತಾವಲ್ರಿ ಆ ಕಪ್ ಆ ಚೈ ಕಪ್ ತೊಗೊಂಡಿನಿ. ಹಾಗೆ ತರ್ಬೂಜಿಗೆ ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಬರ್ತಿದ್ರಿ. ಅದ್ರಾಗಿಂದು ಬೀಜ ಅದು ಏನೂ ತೆಗಿಯಲ್ಲ ನಾನು, ಯಾಕಂದ್ರೆ ಮಿಕ್ಸಿ ಮಾಡಿ ಸೋಸ್ಕೊಂಡು ಬರ್ತೀನಲ್ರಿ, ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ಹಿಂಗೆ ಹಿಡ್ಕೋ, ಅವ್ರು ಹಿಂಗೆ ಮಾಡಬೇಡ. ಇರ್ಲಾಕ ತಾನೇ ಹೊಂಟವು, ನೀ ಏನು ಭೀ ಇದು ಮಾಡಬೇಡ. ನಿಂದ ಕೊಡ್ತೆ. ಹೋರಿ ಹೋರಿ ಹಿಂಗೇಡಿ ಇಲ್ಲಂತ ಅದ. ಚುಕ್ 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 ಕೊಡು ಪಪ್ಪ. ಗುಜ್ಜು ಗೊತ್ತಿದ್ದಿಲ್ಲ, ಹಿಂಗೆ ಮಾಡ್ಬೇಕಲ್ಲ, ಚರ್ಮದ ಆಗ್ತದೆ. ಇವಾಗ ನೋಡಿ, ನಮ್ಮ ಮನು ತಿಂಬದ್ ಭೀ ತೋರಿಸ ಇಶು ಜರ. ಮನು ತಿಂಬ ತಿಲ್ಲತ್ತಿದ್ದಿ. ಹಾಯ್ ಅನ್ನು, ಹಾಯ್ ಹಾಯ್. ಈಗ ಹಿಂಗೆ ಹೋಯ್ತು ಏಕನ ಇನ್ನೇ ಕೇಳ ಮಿಕ್ಸಿ ಮಾಡ್ತೀವಿ ನಿಂದ್ರೆಮ್ಮ. ಫ್ರೆಂಡ್ಸ್ ನೋಡ್ರಿ, ಈ ಥರ ಮಿಕ್ಸಿ ಡಬ್ಬಿ ತೊಗೊಂಡಿನ್ರಿ. ಈಗ ಇದ್ರೊಳಗೆ ಹಾಕಬೇಕು. ನಿಂಗೆ ಐಸ್ ಕ್ರೀಮ್ ಮಾಡಿ ಕೊಡ್ತೀನಿ. ಐಸ್ ಕ್ರೀಮ್ ನೀ ಚಂದ ತೋರ್ಸ್ ಪೈಲೆ ಕತ್ತಿಬೇಕು. ಹಿಂಗೆ ಹೇಳಿ. ಹಾಂ, ಕತ್ತಿಬೇಕಿಲ್ಲ. ಸಣ್ಣ ಪೀಸ್ ಆಗ್ಯದ, ದೊಡ್ಡದಾಗ್ಯದ. ಇರಲಿ ಏನಮ್ಮ, ಏನಾಗಲ್ಲ. ಫ್ರೆಂಡ್ಸ್ ನೋಡ್ರಿ, ಈಗ ತರ್ಬೂಜ ಎಲ್ಲ ಕಟ್ ಮಾಡಿ ಮಿಕ್ಸಿದಾಗ ಹಾಕ್ಕೊಂಡು ಬಂದೀನಿ ರೀ. ಹಾಗೆ ಇದ್ರೊಳಗೆ 2 ಇಲಚ್ಚಿನ ಹಾಕೋತಿದ್ದೀನಿ. ಈ ಥರ ತುರಿದ್ಬಿಟ್ಟು ಇಲಚ್ಚಿ ಹಾಕೋದ್ರಿಂದ ಟೇಸ್ಟ್ ಚೇಂಜ್ ಆಗ್ತದ್ರಿ. ಅಂದ್ರೆ ಚಂದ ಬರ್ತದೆ ಟೇಸ್ಟು, ಫ್ಲೇವರ್ ಭೀ ಮಸ್ತ್ ಬರ್ತದ್ರಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ಇದ್ರೊಳಗೆ ಹಾಲು ಹಾಕೋತಿದ್ದೀನಿ ನಾನು. ಹಾಲು ನಿಮ್ಗೆ ಇಷ್ಟ ಇತ್ತು ಹಾಕೋರಿ, ಇಲ್ಲ ಅಂದ್ರೆ ಇಲ್ಲ. ಹಾಲು ಆಪ್ಷನಲ್ಲು. ನೋಡಿರಿ, ಇದ್ರೊಳಗೆ ನಾನು ಒಂದು ಅರ್ಧ ಕಪ್ ಅಷ್ಟೇ ಹಾಲು ಹಾಕ್ಕೊಂಡಿನಿ. ಕಾಸಿ ತಣ್ಣಗಾಗಿರೋ ಹಾಲು ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಹಸಿ ಹಾಲು ಕೂಡ ಹಾಕೋಬೋದು. ಈಗ ನೋಡಿರಿ, ಇದ್ರೊಳಗೆ 1-2 ಚಮಚದಷ್ಟು ಸಕ್ಕರೆ ಹಾಕೋತಿದ್ದೀನಿ. ಆಲ್ರೆಡಿ ತರ್ಬೂಜದಾಗ ಸ್ವೀಟ್ ಇರ್ತದಲ್ರಿ, ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪ ಹಾಕ್ಕೊಂಡಿನಿ. ಹಾಗೆ ನೀರದು ಏನೂ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ನಾನು. ಹಾಗಾಗಿ ಸಕ್ಕರೆ ಸ್ವಲ್ಪ ಹಾಕ್ಕೊಂಡಿನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಲು ಹಾಕ್ಕೊಂಡಿನಿ, ನೀವು ಹಾಲು ಬದಲು ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚಂದ ರುಬ್ಕೊಂಡು ಬರ್ಬೇಕು ರೀ, ಮಿಕ್ಸಿದಾಗ ಹಾಕ್ಕೊಂಬರ್ಬೇಕು. ಫ್ರೆಂಡ್ಸ್ ನೋಡಿರಿ, ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯ್ತು ರೀ ಕಲ್ಲಂಗಡಿನ. ನೋಡಿರಿ ಯಾವ ಥರ ಆಗ್ಯದ. ಇದು ನೀರಿನ ಅಂಶ ಇರ್ತದಲ್ರಿ, ಇದಕ್ಕೇನು ಜಾಸ್ತಿ ಟೈಮ್ ತೊಗೊಂಬಲ್ರಿ. ಈಗ ನೋಡಿರಿ, ಇಂಥದ್ದೊಂದು ದೊಡ್ಡ ಜಾರಿ ತೊಗೊಂಡಿನಿ ನಾನು. ತಳಗೊಂದು ಪಾತ್ರೆ ಇಕ್ಕೊಂಡಿದ್ದೀನಿ.
ಇದಕ್ಕೆ ಚಂದ ಸೋದಿಸ್ಕೋಬೇಕ್ರಿ. ಹಾಂ ಚಿಕ್ಕಿ ಚಿಕ್ಕಿ ಎಷ್ಟು ಕೈ ತೆಗೆಸು ಅದೇ ಹೆಚ್ಚು ಕಾಣ್ತದೆ, ಇದು ಕಾಣಲಿ. ಇದು ಕಾಣಲಿ. ಏನಮ್ಮ? ಅಯ್ಯೋ ಫ್ರೆಂಡ್ಸ್ ನೋಡ್ರಿ, ಈ ಥರ ಒಟ್ಟು ಸೋಸ್ಕೋಬೇಕ್ರಿ. ಇದು ನೋಡ್ರಿ ಬೀಜ ಎಲ್ಲ ಬಂದದಲ್ರಿ, ಇದು ಈಗ ವೇಸ್ಟ್. ಈ ಸಮ್ಮರ್ದಾಗ ತರ್ಬೂಜ ಎಲ್ಲ ಅಂದ್ರೆ ಅಲ್ಲಿ ಸಿಗ್ತಾವ್ರಿ, ಹಂಗೆ ಸಸ್ತನವ 20-15 ರೂಪಾಯಿ kg ಅವರಿ. ಇದ್ರೊಳಗೆ ನೋಡ್ರಿ ನಾನು ಒಂದು ಅರ್ಧ ತರ್ಬೂಜು ತೊಗೊಂಡಿನಿ ಅಷ್ಟೇ. ಇಷ್ಟ ಆಗ್ಯದ. ನೀವು ನೋಡ್ತಿರ್ಬೋದು ಪೂರ ನೀರ್ನೂ ಆಗಿಲ್ಲ, ಸ್ವಲ್ಪ ತಿಕ್ಕಾಗ್ಯದ. ನೀವು ಬೇಕಾದ್ರೆ ಇದ್ರೊಳಗೆ ನೀರನ್ನೂ ಸೇರಿಸ್ಕೋಬೋದು. ಈಗ ನೋಡ್ರಿ ನಾನು ಚಾಯ್ಕಪ್ ಏನು ತೊಗೊಂಡಿನಲ್ರಿ ಅದ್ರಾಗ ಹಾಕೋತೀನಿ. ಊರಿ ಫ್ರಿಜ್ನಾಗ ಇಟ್ಬೇಕ್ರಿ. ಈಗ ಬಕ್ಕು ತಣ್ಣಗೆ ಐತದ್ರಿ. ನಮ್ಮ ಆಯುಷನೇ ವ್ಲಾಗ್ ಮಾಡ್ಲತ್ತ ನೋಡ್ರಿ. ನಾವು ಫ್ರೆಂಡ್ಸ್ ನಾವು ಈಗ ಚಾಯ್ ಕಪ್ನಾಗ ಹಾಕಿ ಎಕ್ಸ್ಟ್ರಾ ಇರ್ತದಲ್ರಿ, ಅದು ನಾವು ಸ್ವಲ್ಪ ಫ್ರಿಜ್ನಾಗ ಇಕ್ಕಿ ಒಂದು ಗ್ಲಾಸ ಹಾಕೊಂಡ್ಕೊಂಡು ರೈತ್ರಿ ಜ್ಯೂಸ್ ಥರ ರೆಡಿ ಆಗ್ತದೆ. ಈಗ ಇವು ನಾವು ಡೀಪ್ ಫ್ರಿಜ್ನಾಗ ಇಕ್ತೇವ್ರಿ. ಇದು ಒಂದು 4-5 ಗಂಟೆ ಇದ್ರೂ ಸಾಕ್ರಿ, ಚಂದ ಐಸ್ ಕ್ರೀಮ್ ರೆಡಿ ಆಗ್ತಾವ. ಇಟ್ಟಾದ್ಮೇಲೆ ಯಾವ ಥರ ಬಂದಾವ ಅಂತ ಹೇಳಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡ್ರಿ ಅಷ್ಟು ಆಗ್ಯದ, ಪೂರ್ತಿ ಆಗ್ಯದ ನೋಡ್ರಿ, ಗಟ್ಟಾಗ್ಯದ. ನೀವು ನೋಡ್ತಿರ್ಬೋದು. ಈಗ ಅಷ್ಟೂ ತಕ್ಕೊಂಡು ಬರ್ತೀನಿ ರೀ ನಾನು ಈ ಪ್ಲೇಟ್ನಾಗ. ಫ್ರೆಂಡ್ಸ್ ನೋಡ್ರಿ ಈಗ ತೆಗಿತೀನಿ ರೀ ನಾನು. ಫ್ರಿಜ್ನಾಗ ತೆಗಿತಿಲ್ಕೆ ತೆಗಿಬಾರ್ದ್ರಿ. ನೋಡ್ರಿ ಸ್ವಲ್ಪ ಮೆಲ್ಟ್ ಆಯ್ತಾವ ನೋಡ್ರಿ, ಚಂದ ಬರ್ತಾವ. ನೋಡ್ರಿ ಎಷ್ಟು ಮಸ್ತು. ಈಗ ನಮ್ಮ ಮನೆ ಕೊಟ್ಟಿದ್ದೀನಿ ನೋಡ್ರಿ ಇದು. ಚಪ್ಪರಿಲ್ಲ ಇಲ್ಲ ಮಸ್ತ್ ಮಸ್ತ್. ಫ್ರೆಂಡ್ಸ್ ನೋಡ್ರಿ, ನಿಮ್ಮ ಮಕ್ಕಳನ್ನು ಹಠ ಮಾಡೋದು ಕೆಲವೊಂದು ಸತಿ ಐಸ್ ಕ್ರೀಮ್ ಅದು ಬೇಕಂದ್ರು ಅಂದ್ರೆ ಇದೇ ಥರ ಮನ್ಯಾಗ ಮಾಡಿಕೊಡ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು. ಈ ಥರ ಚೈಕಪ್ ಇದ್ದವ್ರು ಸಾಕು ನೋಡ್ರಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಕಡ್ಡಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಚಮಚ ಅಥವಾ ಮನೆಗಿರೋ ಚಮಚನೇ ಹಾಕಿ ಮಾಡಿಕೊಡ್ಬೋದ್ರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೂಪರ್ ಐಸ್ ಕ್ರೀಮ್ ಸೂಪರ್. ತೋರ್ಸ್ ಹೆಂಗೆ ತೋರ್ಸ್.